ಪ್ರಿಯಾ ಅವರು ಕಿಸ್ ಮಾಡೋದಕ್ಕೆ ತುಂಬಾ ಅನ್ಕಂಫರ್ಟಬಲ್ ಆಗಿದ್ರು ಅಂತ ಕಿಸ್ಸಿಂಗ್ ಸೀನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. I kind of was the one that told everybody, you know what, I really believe in it and I think we should. Everyone was uncomfortable. Everyone's like, are you sure? ನೀವು ನನ್ನ ಕೇಳಬೇಕಾಗಿದ್ದು ಐ ವಾಸ್ ಅನ್ಕಂಫರ್ಟಬಲ್. ಹೌದು, ಇವ್ರನ್ನೇ uncomfortable. Where she's kissing him, Okay. but when you see the scene, you'll realize ಆ ಜಾಗಕ್ಕೆ why it is so apt. ಅದಕ್ಕೋಸ್ಕರನೇ ನಾನು ಕಿಸ್ ಮಾಡಿದ್ದೆ. ವಾಟ್ ಇಸ್ ದಟ್ ಒನ್ ಇನ್ಸೆಕ್ಯೂರಿಟಿ ವಿನೋದ್ ಪ್ರಭಾಕರ್ ಇನ್ನ ಕಾಡ್ತಿದೆ ಅಂತಂದ್ರೆ? ನಮ್ಮ ತಂದೆ ಸ್ಥಾನನ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಟೈಸನ್ ಅವ್ರಿಗೂ ನವಗ್ರಹವರೆಗೂ ಆಯ್ತು, ಅದಾದ್ಮೇಲೂ ತಂದೆ ಹೆಸರು ಹಾಳು ಮಾಡ್ದ ಅನ್ನೋದು ಒಂದು ತುಂಬ ಅದಿತ್ತು. ಒಂದು ಇಂಟ್ರೆಸ್ಟಿಂಗ್ ಕ್ವಾಲಿಟಿ ವಿನೋದ್ ಅವ್ರ ಬಗ್ಗೆ ಅಂದ್ರೆ ಬಹುಪಾಲ್ ಹೀರೋಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಸ್ಪೇಸ್ ಇನ್ಕ್ರೀಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ಸ್ಕ್ರಿಪ್ಟ್ ಅಲ್ಲಿ. ಕರೆಕ್ಟ್. ವಿನೋದ್ ಅವ್ರ ಇನ್ಪುಟ್ಸ್ ಎಲ್ಲ ಹಿ ವುಡ್ ಬಿಲ್ಡ್ ದಿ ಅದರ್ ಕ್ಯಾರೆಕ್ಟರ್ಸ್, ಯಾಕಂದ್ರೆ ಅವರು ಈಸ್ ಡೈರೆಕ್ಟರ್ ಮೆಟೀರಿಯಲ್. ಇನ್ವಾಲ್ವ್ಮೆಂಟ್ ಬೇರೆ, ಇಂಟರ್ಫಿಯರೆನ್ಸ್ ಬೇರೆ ಅಂತ. I find everyday women more beautiful than, you know, someone who's one day for a wedding, you go for a function and dress up. ಫ್ರೇಸರ್ ಟೌನ್ ಕನ್ನಡ ನಿಮ್ಗೆ ಆಕ್ಚುಲಿ ಬರುತ್ತಾ ಸರ್ ಚೆನ್ನಾಗಿ? ಅಲ್ಲೋದ್ರೇನೋ ಅಮ್ಮ ಅನ್ಕೊಂಡಿದ್ದೆಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಟ್ವು, ಅನ್ಕೊಂಡಿಂಗೆಲ್ಲ ಫುಲ್ಲು. ಅದು ಮೊದಲನೇ ಸಿನಿಮಾ ಒಂದು ದೊಡ್ಡ ಹಿಟ್ ಆಗೋದ್ರೆ ಅದು ನಿಮ್ಗೆ ತಗ್ಲಾಕೊಂಡ್ಬಿಡುತ್ತೆ ಬೇತಾಳದ. ಐ ಆಮ್ ನಾಟ್ ಕಾಲಿಂಗ್ ಇಟ್ ಎ ಸೀಕ್ವೆಲ್. ನಾನು ಎಲ್ಲ ಕಡೆ ಹೇಳಿದ್ದೀನಿ, ಆ ದಿನಗಳ ಮತ್ತೊಂದು ಅಧ್ಯಾಯ, ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ. ಬಲರಾಮನ ದಿನಗಳು ಸಿನಿಮಾದಲ್ಲಿ ಶ್ರೀಧರ್ ಅಥವಾ ಬಚ್ಚನ್ ಇಲ್ಲ. ಸೊ ಹೂ ಇಸ್ ಅತುಲ್ ಸರ್? ವಾಟ್ ಈಸ್ ಇಟ್ ಪ್ಲೇಯಿಂಗ್? ಎಲ್ಲರೂ ಈ ಸಿನಿಮಾ ನೋಡ್ಬಿಟ್ಟು ಅಂಡರ್ವರ್ಲ್ಡ್ ಸೇರ್ಕೋಬೇಕು ಆ ಥರ ಮಾಡೋದಿಲ್ಲ. ಅದು ನನಗೆ ಗೊತ್ತು, ಯಾಕಂದರೆ ಒಂದು ವಯಲೆಂಟ್ ಸಿನಿಮಾ ಮಾಡುವಾಗ ವಯಲೆನ್ಸ್ ಸರಿ ಇಲ್ಲ ಅಂತಾನೆ ನನ್ನ ಸ್ಟ್ಯಾಂಡ್ ಇಟ್ಕೊಂಡು ನಾನು ಆ ಕಥೆಯನ್ನು ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವೈಫ್ನ ಅಮ್ಮನೆ ಅಂತ ನಾನು ಕರಿತೀನಿ, ಅಮ್ಮನೆ ಅಂತ. ನಾನು ಬೆಂಕಿ ಕಾಲ್ ಮಾಡ್ಬಿಟ್ಟು ಅಮ್ಮನೆ ಅದನ್ನ ಬಿಟ್ಟು ಏನೂ ಬಂದಿಲ್ಲ ನನಗೆ. ಪ್ರಾಬ್ಲಮ್ ನನಗೆ ಭಯ ಆಗಿದ್ದೇನು ಅಂದರೆ ಮಾತು ಬರಲಿಲ್ಲ. ಆಕ್ಚುಲಿ ಏನು ಹೊರಗಡೆ ಹೋಗಿರೋದು ಅಂದರೆ ವಿನೋದ್ ಪ್ರಭಾಕರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಆಂಜಿಯೋ ಏನೋ ಮಾಡಿಬಿಟ್ಟಿದ್ದಾರೆ, ಅಲ್ಲಿದ್ದಾರೆ ಅಂತೇಳಿ. ಬಟ್ ನನಗೆ ಬೇಜಾರಾಗಿದ್ದೇನು ಗೊತ್ತಾ ತುಂಬ. ಇದು ಪಬ್ಲಿಸಿಟಿ ಸ್ಟಂಟ್ ಅಂತ ಒಂದಿಷ್ಟು ಜನ ಹೇಳ್ಬಿಟ್ರು. ಗುರು, 25ನೇ ಸಿನಿಮಾ ಸರ್ ಇದು, ಪ್ರೀವಿಯಸ್ ಇಟ್ ಕೊಟ್ಟಿದ್ದೀನಿ ಸರ್, ಚೈತನ್ಯ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಸರ್, ಆ್ಯಂಡ್ ಬಿಗ್ ಕ್ರೂ ಇದೆ ಸರ್. ಈ ಥರ ಇದ್ದಾಗ ನಾನು ಹೋಗಿ ಏನು ಹೊಸಬಾನ ಅಥವಾ ಯಾವುದೋ ಅಮ್ಕು ಡುಮ್ಕು ಅಂತ ಏನೋ ಮಾಡಿದ್ರಲ್ಲ, ಅಥವಾ ಪೆಟ್ರೋಲ್ ಕುಡಿಯೋಕೆ ನಾನೇನು ಇದೆ ಸರ್ ಇಲ್ಲಿ. ನನಗೆ ಅದೊಂದೇ ಬೇಜಾರಾಗಿದೆ ನನಗೆ.